ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಕುಸುಮ ಅವ್ರ ಮನೆಗೆ ಬರ್ತಾಳೆ. ಅಮ್ಮ, ಅರುಣ್ ಮನೆಯಿಂದ ಅಮ್ಮ ಮತ್ತೆ ಮಗ ಇಬ್ರು ಬರ್ತಾ ಇದಾರಂತೆ ಅಂತ ಮೀನಾ ಹೇಳ್ತಿರುವಾಗ, ಹ್ಞೂ ಕಣೆ ಕನಕ ಇವಾಗ ತಾನೇ ಹೇಳಿದ್ಲು ಅಂತ ಕುಸುಮ ಅವ್ರು ಹೇಳ್ತಾರೆ. ಅಮ್ಮ ಮಾತಾಡೋದಕ್ಕೆ ಅಂತ ಬರ್ತಿದ್ದಾರೆ ಅಂತ ಅನ್ಸುತ್ತೆ, ನೋಡೋಣ ಇರಮ್ಮ ಏನ್ ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಕಣೆ, ಇದ್ರ ಬಗ್ಗೆ ನೀನು ನಳಿ ಅಂತ ಮಾತಾಡ್ದ ಅಂತ ಕುಸುಮ ಅವ್ರು ಕೇಳಿದಾಗ, ಇಲ್ಲಮ್ಮ ಅವ್ರು ತುಂಬಾನೇ ಕೋಪದಲ್ಲಿದ್ದಾರೆ. ಅವ್ರ ಕೋಪದಲ್ಲಿ ನಾನು ಏನೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಅವ್ರು ಇರೋದಿಲ್ಲ. ಅದಕ್ಕೆ ಅವ್ರ ಕೋಪ ಕಮ್ಮಿ ಆಗ್ಲಿ ಅಂತ ಕಾಯ್ತಿದ್ದೀನಿ, ಆಮೇಲೆ ಏನಾದ್ರು ಮಾತಾಡ್ತೀನಮ್ಮ ಅಂತ ಮೀನಾ ಹೇಳ್ತಾಳೆ. ಹಾಗೆ ಮೀನಾ ಕನಕನ ಹತ್ರ ಹೋಗಿ, ಏನೂ ಆಗೋದಿಲ್ಲ ಕಡೆ ನಾನಿದ್ದೀನಿ ಅಂತ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಂಜ ಬರ್ತಾನೆ. ಏನೋ ಮಂಜ, ನೀನು ಆಚೆ ಹೋಗ್ತಿದ್ಯಾ ಅಂತ ಮೀನಾ ಕೇಳಿದಾಗ, ಇಲ್ಲಕ್ಕ ಹೋಗ್ಬೇಕಾಗಿತ್ತು, ಆದ್ರೆ ಅರುಣ್ ಮತ್ತೆ ಅವ್ರ ಅಮ್ಮ ಬರ್ತಾ ಇದಾರೆ ಅಂತ ಕನಕ ಹೇಳಿದ್ಲು, ಅದಕ್ಕೆ ಇಲ್ಲ ಇದ್ದೀನಿ ಅಂತ ಮಂಜ ಹೇಳ್ತಾನೆ. ಅಷ್ಟರಲ್ಲಿ ಅರುಣ್ ಅವ್ರ ಅಮ್ಮನ ಕರ್ಕೊಂಡು ಕುಸುಮ ಅವ್ರ ಮನೆ ಹತ್ರ ಬಂದಾಗ, ಅರುಣ್ ಅವ್ರ ಅಮ್ಮ ಅರುಣ್ನ ಆಚೆನೆ ನಿಂತ್ಕೊಂಡು ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ. ಆಗ ಅರುಣ್ ಅವ್ರ ಅಮ್ಮನ ನೋಡ್ತಿದ್ದಂಗೆನೆ ಕುಸುಮ ಮತ್ತೆ ಮೀನಾ ಇಬ್ರು ಕೂಡ ಚೆನ್ನಾಗಿ ಮಾತಾಡಿಸಿ ಅವ್ರನ್ನ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ನಂತರ ಕನಕನ ಕುಸುಮ ಅವರು ಒಳಗಡೆ ಹೋಗುವಂತ ಹೇಳಿ ರೂಮ್ ಒಳಗಡೆ ಕಳಿಸಿದಾಗ, ಕನಕ ರೂಮಿಂದಾನೆ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಿರ್ತಾಳೆ. ನಂತರ ನೋಡಿ, ನಡೆದಿದ್ದೆಲ್ಲ ಸರಿ ಇಲ್ಲ, ಅದು ನನಗೂ ಚೆನ್ನಾಗಿ ಗೊತ್ತಿದೆ, ಆದ್ರೆ ಕನಕ ತುಂಬಾನೇ ಒಳ್ಳೆ ಹುಡುಗಿ, ನಮ್ಮ ಅರುಣ್ನ ತುಂಬಾನೇ ಇಷ್ಟಪಟ್ಟಿದ್ದಾಳೆ, ನಮ್ಮ ಅರುಣ್ ಕೂಡ ಕನಕನ ಅಷ್ಟೇ ಇಷ್ಟಪಡ್ತಿದ್ದಾನೆ. ಅಂತ ಹುಡುಗಿ ನನಗೆ ಸೊಸೆಯಾಗಿ ಬರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ನಾನು ಮನೆಗೆ ಬಂದು ಮಾತಾಡೋಣ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಏನೇನೋ ನಡೆದೋಯ್ತು ಅಂತ ಹೇಳಿ, ಸೂರ್ಯ ಅಂದ್ರೆ ನಿನ್ ಗಂಡನ ಹೆಸರು ಅಲ್ವೇನಮ್ಮ ಅಂತ ಅರುಣ್ ಅವ್ರ ಅಮ್ಮ ಮೀನಾನ್ ಕೇಳ್ತಾರೆ. ಅದಕ್ಕೆ ಮೀನಾ ಹೌದು ಅಂತ ಹೇಳ್ತಾಳೆ. ಅರುಣ್ ಹೇಳ್ತಿರ್ತಾನಮ್ಮ, ಹಾಗಾಗಿ ನಿನ್ ಗಂಡ ನನ್ನ ಮಗನ ಜೊತೆ ಜಗಳ ಮಾಡ್ತಿರ್ತಾನಂತೆ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರೋವಾಗ, ನೋಡಿ ಆ ರೀತಿ ನಮ್ಮ ಬಳಿ ಅಂದ್ರೆ ಯಾರ ಮೇಲೂ ಸುಮ್ಮನೆ ಜಗಳ ಮಾಡೋಂತಾರಲ್ಲ ಅಂತ ಕುಸುಮ ಅವರು ಸೂರ್ಯನ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅಮ್ಮ ಇವಾಗ ಯಾಕಮ್ಮ ಅದಲ್ಲ, ಬಿಡಮ್ಮ, ಇಬ್ಬರ ಮಧ್ಯೆ ಏನೇನೋ ಕೋಪ ಇದೆ, ಹೋಗ್ಲಿ ಬಿಡಿ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಏನ್ ಪ್ರಯೋಜನ ಇದೆ ಹೇಳಿ, ಈಗ ಮುಂದೆ ಆಗೋ ಕೆಲಸ ಏನು ಅಂತ ನೋಡೋಣ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಅರುಣ್ ಮತ್ತೆ ಕನಕ ಇಬ್ರು ಕೂಡ ಲವ್ ಮಾಡ್ತಿದ್ದಾರೆ. ಅರುಣ್ ಬಗ್ಗೆ ನೀವೇನು ತಪ್ಪಾಗಿ ತಿಳ್ಕೊಬೇಡಿ, ನಾನು ಅರುಣ್ ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ನು ತುಂಬಾನೇ ಒಳ್ಳೆ ಹುಡುಗ, ನಿಮ್ಮ ಮಗಳು ಕೂಡ ತುಂಬಾ ಒಳ್ಳೆ ಹುಡುಗಿನೇ, ಯಾರು ಏನು ಅಂತ ಗೊತ್ತಿಲ್ದೇನೆ ಅವಳು ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಇಂಥ ಒಳ್ಳೆ ಹುಡುಗಿ ನನಗೆ ಸೊಸೆಯಾಗಿ ಬರಬಾರ್ದು ಅಂತ ಹೇಳಿ ಎಷ್ಟೋ ಸರಿ ನನಗೆ ನಾನೇ ಅನ್ಕೊಂಡಿದ್ದೀನಿ, ಅದು ನಿಜವಾಗ್ಲೂ ನಡೆದ್ರೆ ನನಗಿಂತ ಖುಷಿ ಪಡೋರು ಯಾರು ಇರೋದಿಲ್ಲ. ಅರುಣ್ ಮತ್ತೆ ನಿಮ್ ದೊಡ್ಡಳಿನ ಮಧ್ಯೆ ತುಂಬಾನೇ ಸಮಸ್ಯೆಗಳಿದಾವೆ, ನಿಮ್ಮ ಅಳಿಯ ಅದೇ ಕೋಪನ ಮನಸ್ಸಲ್ಲಿ ಇಟ್ಕೊಂಡು ಇವರಿಬ್ಬರು ಮದ್ವೆ ಮಾಡೋದಿಲ್ಲ ಅಂತ ಹೇಳ್ತಿದಾರಲ್ಲ, ಇದು ಸರಿನಾ ಅಂತ ಅರುಣ್ ಅವ್ರ ಅಮ್ಮ ಕೇಳ್ತಿರೋವಾಗ, ನಮ್ಮ ಅಳಿಯಂದ್ರು ಕಾರಣ ಇಲ್ಲದೆ ಏನು ಹೇಳೋರಲ್ಲ, ನನ್ನ ಗಂಡ ಹೋದ್ಮೇಲೆ ಈ ಮನೆಗೆ ಆಧಾರವಾಗಿರೋದು ಅಂತಂದ್ರೆ ನಮ್ಮ ಅಳಿಯಂದ್ರು ಮಾತ್ರನೇ, ನನ್ನ ಮಗಳನ್ನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ, ನಮ್ಮ ಮನೆಗೆ ಏನಾದ್ರು ಬೇಕಿದ್ರೆ ಅವರೇ ಅದನ್ನ ಮುಂದೆ ನಿಂತು ಮಾಡ್ತಾರೆ, ನನ್ನ ಮಗ ಕಿಡ್ನಾಪ್ ಆಗಿದ್ದಾಗ್ಲೂ ಕೂಡ ಅವನ್ನ ಉಳಿಸ್ತೋರು ಅವರೇನೆ, ಈ ಮನೆಗೆ ಅವ್ರ ಅಳಿಯ ಮಾತ್ರ ಅಲ್ಲ ಮಗ ಕೂಡ, ಅವರು ಸುಮ್ನೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋರಲ್ಲ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ನೀವ್ ಹೇಳೋದು ಸರಿನೇ ಇರ್ಬೋದು, ಮನೆಯಲ್ಲಿ ಯಾರು ಹೇಗ್ ಬೇಕಾದ್ರೂ ಇರ್ಬೋದು, ಆದ್ರೆ ಆಚೆ ಯಾವ ಮನುಷ್ಯ ಹೇಗಿರ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ, ಅವರಿಂದ ಅರುಣ್ಗೆ 2 ಸಲ ಸಸ್ಪೆಂಡ್ ಬೇರೆ ಆಗಿದೆ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರೋವಾಗ, ನೋಡಿ ಇದ್ರಲ್ಲಿ ನನ್ನ ಅಳಿಯಂದು ಯಾವುದೇ ರೀತಿ ತಪ್ಪಿಲ್ಲ, ಅವ್ರ ಬಗ್ಗೆ ಸುಮ್ನೆ ನೀವೇನೇನೋ ಹೇಳ್ಬೇಡಿ, ಅವರು ತುಂಬಾ ಒಳ್ಳೆಯವರು ಅಂತ ಕುಸುಮ ಅವ್ರು ವಾದ ಮಾಡ್ತಿರ್ತಾರೆ. ಆಗ ಮೀನಾ ಬಂದು, ನೋಡಿ ಅಮ್ಮ, ಮುಂಚೆ ನಡೆದಿರೋ ಗಲಾಟೆ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲೋ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ, ಅದನ್ನ ಮಾತಾಡಿ ಸರಿ ಮಾಡ್ಕೋಬಹುದು, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಮೀನಾ ಹೇಳ್ತಿರೋವಾಗ, ಲೇ ಮೀನಾ ನೀನ್ ಸುಮ್ನೆ ನಿಂತ್ಕೊ ಅಂತ ಹೇಳಿ, ನೋಡಿ ಕನಕ ಚೆನ್ನಾಗಿರ್ಬೇಕು, ಅವಳಿಗೆ ಒಳ್ಳೆ ಜೀವನ ಸಿಗ್ಬೇಕು ಅಂತ ಹೇಳಿ ಯೋಚನೆ ಮಾಡೋರಲ್ಲಿ ನನ್ನ ಅಳಿಯ ಮೊದಲನೇವರಾಗಿರ್ತಾರೆ, ನಿಮ್ಮ ಮಗ ಕನಕನ್ಗೆ ಸರಿ ಹೋಗೋದಿಲ್ಲ ಅಂತ ಅವ್ರು ಯೋಚನೆ ಮಾಡಿದ್ದಾರೆ ಅಂತಂದ್ರೆ ನನ್ನ ಅಳಿಯ ನಿರ್ಧಾರ ಕರೆಕ್ಟ್ ಆಗೇ ಇರುತ್ತೆ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ನಿಮ್ಮ ಅಳಿಯ ಅಲ್ಲ, ನಿಮ್ಮ ಮನ್ಸಿಗೆ ಬಂದಂಗೆ ನೀವು ಮಾತಾಡ್ಬೇಡಿ, ಇದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ನಿಮ್ಮ ಮಗಳು, ಮುಂದೆ ಗಂಡನ ಜೊತೆ ಜೀವನ ಮಾಡ್ಬೇಕಾಗಿರೋದು ಅವಳೇ ಅಲ್ವಾ, ನಿಮ್ಮ ಅಳಿಯ ಒಳ್ಳೆಯವರೇ ಇರ್ಬೋದು, ಆದ್ರೆ ಈಗ ನಿಮ್ಮ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು ತಾನೇ ನೀವು ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರ್ತಾರೆ. ಆಗ ಮೀನಾ ಅಡ್ಡ ಬಂದು, ನೋಡಿ ನೀವು ಸ್ವಲ್ಪ ವೇಟ್ ಮಾಡಿ, ನಾನು ಅವ್ರ ಮನಸ್ಸನ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಿರುವಾಗ, ಲೇ ಮೀನಾ ನೋಡು, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಸುಮ್ಮನೆ ಇರು ಅಂತ ಹೇಳಿ, ನೋಡಿ ಇವಾಗ ನೀವು ಇಲ್ಲಿಗೆ ಬಂದಿರೋದು ಏನು ಪ್ರಯೋಜನ ಇಲ್ಲ, ನಮ್ಮ ಮನೇಲಿ ನಮ್ಮ ಮಳೆಂದ್ರ ಮಾತೆ ಕೊನೆ, ಅವ್ರು ಒಪ್ಕೊಳ್ತೆ ಇಲ್ಲಿ ಏನೂ ನಡೆಯೋದಿಲ್ಲ, ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ನಾವು ಯಾವತ್ತೂ ಮಾಡೋದಿಲ್ಲ, ನೀವಿನ್ ಹೊರಡಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಆಗ ಅರುಣ್ ಅವ್ರ ಅಮ್ಮ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿ, ಸರಿ ನಾನು ನೀನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಯಾಕಮ್ಮ ಬಂದವ್ರ ಹತ್ರ ಈ ರೀತಿ ಎಲ್ಲ ಮಾತಾಡಿ ಹಿಂಗೆ ಕಳಿಸ್ತಿದ್ಯಲ್ಲಮ್ಮ ಅಂತ ಮೀನಾ ಕೇಳ್ತಿರೋವಾಗ, ನೋಡೆ ಮೀನಾ, ನನಗೆ ನೀನು ಮಗಳೇ ಅವಳು ಮಗಳೇ, ನಿನ್ನಿಂದಾಗಿ ಮದ್ವೆ ನಡೀತು ಅಂತಂದ್ರೆ ನಾಳೆ ನಿನ್ ಜೀವನಕ್ಕೆ ಅಪಾಯ ಆಗುತ್ತೆ ಕಣೆ, ಅವಳ ಜೀವನನ ಸರಿ ಮಾಡೋದಕ್ಕೆ ಹೋಗಿ ನಿನ್ ಜೀವನ ಹಾಳಾಗೋದು ನನ್ಗೆ ಇಷ್ಟ ಇಲ್ಲ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ಮೀನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆಗ ಕನಕ ರೂಮಿಂದ ಆಚೆಗೆ ಬಂದಾಗ, ನೋಡೆ ಕನಕ, ಅಳಿಯಂದ್ರು ಈ ಮನೆಗೋಸ್ಕರ ಏನೇನೋ ಮಾಡಿದ್ದಾರೆ, ಅಂತವ್ರಿಗೆ ನಾವು ಮರ್ಯಾದೆ ಕೊಡ್ಬೇಕು ಕಣೆ, ಅವ್ರು ಹೇಳೋದ್ನೆಲ್ಲ ನಾವು ಕೇಳಬೇಕು, ಅದೇ ನಾವು ಅವ್ರು ಕೊಡೋ ಮರ್ಯಾದೆ, ಅಳಿಯಂದ್ರೆ ನಿನಗೆ ಒಳ್ಳೇದನ್ನೇ ಮಾಡ್ತಾರೆ ಕಣೆ, ಅದನ್ನ ಅರ್ಥ ಮಾಡ್ಕೊಂಡು ಅದೇ ರೀತಿ ನಡ್ಕೋ, ಅದನ್ನ ಬಿಟ್ಟು ಬೇರೆ ಏನಾದರೂ ನೀನು ಯೋಚನೆ ಮಾಡಿದೆ ಅಂತಂದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಕುಸುಮ ಅವ್ರು ಒಳಗಡೆ ಹೋಗ್ತಾರೆ. ಆಗ ಮೀನಾ ಕನಕನಿಗೆ ಸಮಾಧಾನ ಮಾಡಿ, ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಆಚೆ ಹೊರಟೋಗ್ತಾಳೆ. ಈ ಕಡೆ ಅರುಣ್ ಅವ್ರ ಅಮ್ಮ ನಡೆದಿದ್ದ ವಿಷಯನೆಲ್ಲ ಅರುಣ್ ಹತ್ರ ಹೇಳ್ತಾರೆ. ಅದನ್ನ ಕೇಳಿ ಅರುಣ್ ಕೂಡ ಬೇಜಾರಾಗುತ್ತೆ. ಅಲ್ಲಮ್ಮ, ಅವ್ನು ಒಪ್ಕೊಂಡ್ರೆ ನಾನು ಕನಕನ್ ಮದ್ವೆ ಮಾಡ್ಕೋಬೇಕಾ, ಈಗ ಹೇಳ್ತಾ ಇದ್ದೀನಿ ಕೇಳಮ್ಮ, ಯಾರೇ ಅಡ್ಡ ಬಂದ್ರು ಕೂಡ ಅಷ್ಟೇನೆ, ನಾನು ಮದ್ವೆ ಆಗೋದು ಕನಕನ್ನೇ, ಇದನ್ನ ಯಾರು ಬದಲಾಯಿಸೋದಕ್ಕಾಗೋದೇ ಇಲ್ಲ, ಬಾರಮ್ಮ ನೋಡ್ಕೊಳ್ಳೋಣ ಅಂತ ಹೇಳಿ ಅರುಣ್ ಹೇಳ್ತಿರೋವಾಗ, ಅರುಣ್ ಅವ್ರ ಅಮ್ಮ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಕನಕ ಸೂರ್ಯ ಗಾಡಿ ನಿಲ್ಸೋ ಜಾಗಕ್ಕೆ ಬರ್ತಾಳೆ. ಅವಳನ್ನ ನೋಡಿ, ಏನಮ್ಮ ಕನಕ ಇವಾಗ ಇಲ್ಲಿಗೆ ಬಂದಿದ್ಯಾ, ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಿರುವಾಗ, ಬಾಬಾ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಕನಕ ಹೇಳ್ತಾಳೆ. ಅಲ್ಲ, ಮಾತಾಡ್ಬೇಕು ಅಂತಿದ್ರೆ ನಿನ್ ಮನೆಗೆ ಬರ್ಬೋದಾಗಿತ್ತು, ಇಲ್ಲ ಫೋನ್ ಮಾಡಿ ಮಾತಾಡ್ಬೋದಾಗಿತ್ತಲ್ಲಮ್ಮ, ಇಲ್ಗೆ ಯಾಕೆ ಬಂದೆ ಅಂತ ಸೂರ್ಯ ಕೇಳ್ತಾನೆ. ಅದ್
ಹಾಗಲ್ಲ ಬಾವ ಅದೇನಂದ್ರೆ ಅಂತ ಕನಕ ಹೇಳ್ತಿರುವಾಗ ಸರಿ ಏನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ತರಿಸ್ಲಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಬಾವ ಬೇಡ ಅಂತ ಕನಕ ಹೇಳ್ತಿರುವಾಗ ಸರಿ ಏನು ವಿಷಯ ಅಂತ ಹೇಳು ಅಂತ ಸೂರ್ಯ ಕೇಳ್ತಾನೆ. ಬಾವ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನೀವು ಒಳ್ಳೆಯವರೇ, ಅದು ನನಗೆ ಚೆನ್ನಾಗಿ ಗೊತ್ತು ಅಂತ ಕನಕ ಹೇಳ್ತಿರುವಾಗ ತುಂಬ ಒಳ್ಳೆಯವನಾಗಿರೋದಕ್ಕೆ ನನಗೆ ಸಮಸ್ಯೆ ಆಗ್ತಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಕನಕ ಭವ ನೀವು ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಹಾಗೆ ನನಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನೇ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ನಮಗೋಸ್ಕರ ಏನೇ ಮಾಡಿದ್ರು ಅದ್ರಲ್ಲಿ ಒಳ್ಳೇದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾವ. ನಿಮ್ಮ ಥರನೇ ಅರುಣ್ ಅವ್ರು ಕೂಡ ತುಂಬಾನೇ ಒಳ್ಳೆಯವರು ಅಂತ ಕನಕ ಹೇಳ್ತಿರುವಾಗ ಸೂರ್ಯ ಕನಕನ್ನೇ ಗುರಾಯಿಸ್ತಿರ್ತಾನೆ. ಓಹೋ ಆಮೇಲೆ ಅಂತ ಸೂರ್ಯ ಹೇಳ್ತಿರುವಾಗ ಬಾವ ನಾನು ನನಗೋಸ್ಕರ ಹುಡುಗನ ತಪ್ಪಾಗಿ ಸೆಲೆಕ್ಟ್ ಮಾಡಲಿಲ್ವಾ ಬಾವ, ಅವ್ರ ಜೊತೆ ಓಡಾಡಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗೋಯ್ತು ಅವ್ರು ತುಂಬ ಒಳ್ಳೆಯವರು ಅಂತ. ಅವ್ರ ಅಮ್ಮನೂ ಅಷ್ಟೇ ಬಾವ ತುಂಬಾನೇ ಒಳ್ಳೆಯವರು, ನನ್ನ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ. ಅರುಣ್ಗೆ ಸ್ವಲ್ಪ ಕೋಪ ಅನ್ನೋದು ಬಿಟ್ಟರೆ ಅವ್ರಿಗೆ ಬೇರೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಬಾವ. ಅವ್ರ ಕೆಲಸ ಅಂತ ಬಂತು ಅಂತಂದರೆ ಅವ್ರು ತುಂಬ ನಿಯತ್ತಿಂದ ಮಾಡ್ತಾರೆ ಅಂತ ಕನಕ ಹೇಳ್ತಿರ್ತಾಳೆ. ಓ ಹಾಗಾದರೆ ನಾವು ನಮ್ಮ ಕೆಲಸನ ಕರೆಕ್ಟಾಗಿ ಮಾಡ್ತಿಲ್ವಾ, ನಮಗೆ ನಿಯತ್ತಿಲ್ವಾ ಅಂತ ಸೂರ್ಯ ಕೇಳಿದಾಗ ಬಾವ ನಾನು ಆ ರೀತಿ ಹೇಳ್ತಿಲ್ಲ ಬಾವ, ನನಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಮ್ಮ ಅಪ್ಪ ಇದ್ದಿದ್ರೆ ನಮ್ಮನ್ನು ಹೇಗೆ ನೋಡ್ಕೋತಿದ್ರು ಅದಕ್ಕಿಂತ ಹೆಚ್ಚಾಗಿ ನೀವು ನಮ್ಮನ್ನು ನೋಡ್ಕೋತಿದ್ದೀರಾ. ನಿಮ್ಮ ಮೇಲೆ ನಮಗೆ ತುಂಬಾ ಮರ್ಯಾದೆ ಇದೆ ಬಾವ, ಅದರಿಂದಾಗೆ ನಾನು ಇವಾಗ ನಿಮ್ಮನ್ನು ಹುಡ್ಕೊಂಡು ಬಂದಿರೋದು. ಅರುಣ್ ಅವರು ನಮ್ಮ ಫ್ಯಾಮಿಲಿಗೆ ತುಂಬಾ ಕರೆಕ್ಟ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಬಾವ. ಅಮ್ಮನ್ನ ಮಂಜನ ಚೆನ್ನಾಗಿ ನೋಡ್ಕೋತಾರೆ ಬಾವ ಅವರು ಅಂತ ಕನಕ ಹೇಳ್ತಿರೋವಾಗ ಓ ಹಾಗಾದ್ರೆ ನಾನು ಇವಾಗ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಹೇಳ್ತಾ ಇದೆಯಾ, ಹಾಗಾದ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಹೊರಟೋಯ್ತಲ್ವಾ ಅಂತ ಸೂರ್ಯ ಹೇಳ್ತಿರುವಾಗ ಅಯ್ಯೋ ಹಾಗಲ್ಲ ಬಾವ ಅವರು ನಿಮ್ಮ ಥರನೇ ಒಳ್ಳೆಯವರು ಅಂತ ಕನಕ ಹೇಳ್ತಿರ್ತಾಳೆ. ನೋಡ್ ಕನಕ ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ, ಒಂದು ಪಕ್ಷ ನೀನು ನನ್ನ ಕೆಟ್ಟವನು ಅಂತ ಹೇಳೋ ಪರವಾಗಿಲ್ಲ, ಆದರೆ ಅವನ್ನ ಮಾತ್ರ ಒಳ್ಳೆಯವನು ಅಂತ ಮಾತ್ರ ಹೇಳೋದಕ್ಕೆ ಹೋಗ್ಬೇಡ. ಅಲ್ಲ ನನ್ನ ಮೇಲೆ ಮರ್ಯಾದೆ ಇದೆ ಅಂತ ಹೇಳ್ತಿರೋಳು ನೀನು, ಅವನನ್ನ ಯಾಕೆ ನನ್ನ ಜೊತೆ ಹೋಲಿಕೆ ಮಾಡ್ತಿದ್ಯಲ್ಲ ಅಂತ ಸೂರ್ಯ ಕೋಪ ಮಾಡ್ಕೋತಾನೆ. ಅಯ್ಯೋ ಹಾಗಲ್ಲ ಬಾವ ಯಾಕೆ ಸುಮ್ಮನೆ ತಪ್ಪಾಗಿ ತಿಳ್ಕೊತಾ ಇದ್ದೀರಾ ನೀವು ಅಂತ ಕನಕ ಹೇಳ್ತಿರುವಾಗ ಹೌದು ನಾನು ಎಲ್ಲರನ್ನೂ ತಪ್ಪಾಗೆ ತಿಳ್ಕೊಳ್ಳೋಣ, ಯಾಕಂದ್ರೆ ನಾನೊಬ್ಬ ಮುಟ್ಟಾಳ ಅಲ್ವಾ, ನೀವೆಲ್ಲ ತುಂಬ ಸರಿಯಾಗಿ ಎಲ್ಲದನ್ನು ನೋಡೋರು, ತಾವೆಲ್ಲ ಮೇಧಾವಿಗಳು ಅಂತ ಸೂರ್ಯ ಎಗರಾಡ್ತಿರ್ತಾನೆ. ಬಾವ ನಾನು ಆ ರೀತಿ ಯಾವತ್ತೂ ಅನ್ಕೊಂಡಿಲ್ಲ ಬಾವ, ನಿಮ್ಮ ಮೇಲೆ ಪ್ರೀತಿ ಮರ್ಯಾದೆ ಎಲ್ಲ ಇದೆ ಬಾವ ನನಗೆ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇರೋದು. ನಿಮ್ಮ ಮನಸ್ಸನ್ನ ನೋಯಿಸಬಾರ್ದು, ನಿಮ್ಗೆ ಇಷ್ಟ ಇಲ್ಲದೆ ಇರೋ ಯಾವ ಕೆಲಸನೂ ಮಾಡಬಾರ್ದು ಅಂತ ಅನ್ಕೊಳ್ಳೋಳು ಬಾವ ನಾನು. ನಮ್ಮಪ್ಪ ನಮ್ಮನ್ನು ಬಿಟ್ಟೋದಾಗ ನಮ್ಮ ಫ್ಯಾಮಿಲಿಗೆ ಯಾವುದೋ ಸಪೋರ್ಟ್ ಇಲ್ವಲ್ಲ ಅಂತ ತುಂಬಾನೇ ಯೋಚನೆ ಮಾಡ್ತಿದ್ವಿ ನಾವು, ಆದರೆ ನೀವು ಯಾವಾಗ ನಮ್ಮ ಮನೆಗೆ ಬಂದ್ರೋ ಆವತ್ತೇ ನಮ್ಗೆ ಭಯ ಎಲ್ಲ ಹೊರಟೋಯ್ತು ಬಾವ. ನನ್ನ ತಂದೆ ಹೋದ್ಮೇಲೆ ಆ ಜಾಗದಲ್ಲಿ ನಿಮ್ಮನ್ನೇ ನೋಡ್ತಾ ಇದ್ದೀನಿ ಬಾವ, ಪ್ಲೀಸ್ ಬಾವ ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ ಅಂತ ಕನಕ ಹೇಳ್ತಿರುವಾಗ ಏನನ್ನೋ ತೀರ್ಮಾನ ಮಾಡ್ಕೊಂಡು ಬಂದಿರೋ ಹಾಗೆ ಕಾಣಿಸ್ತಾ ಇದೆ, ಸರಿ ಅದೇನು ಅಂತ ಹೇಳು ಅಂತ ಸೂರ್ಯ ಕೋಪ ಮಾಡ್ಕೋತಾನೆ. ಬಾವ ನಾನು ಅವ್ರನ್ನ ನೋಡಿ ತಕ್ಷಣ ಅವ್ರನ್ನ ಇಷ್ಟಪಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಲ್ಲ, ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಅವ್ರನ್ನ ಇಷ್ಟಪಟ್ಟಿದ್ದು ಅಂತ ಕನಕ ಹೇಳ್ತಿರುವಾಗ ನೋಡಮ್ಮ ಕನಕ ಒಂದ್ಸಲಿ ಒಬ್ಬರನ್ನ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ನು ಯಾವ ಕಡೆಯಿಂದ ನೋಡಿದ್ರು ಒಳ್ಳೆಯವನಾಗೆ ಕಾಣಿಸ್ತಾನೆ. ನಿಜವಾಗ್ಲೂ ಅವ್ನು ಏನು ಅಂತ ನಿನ್ ಮುಂದೆ ತೋರಿಸಿದ್ರು ಕೂಡ ನೀನು ಅದನ್ನ ನಂಬೋದಕ್ಕೆ ರೆಡಿ ಇರೋದಿಲ್ಲ, ಯಾಕಂದ್ರೆ ನಿನ್ ಮನಸ್ಸಿಗೆ ಅವ್ನು ಇಷ್ಟ ಆಗ್ಬಿಟ್ಟಿರ್ತಾನಲ್ಲ, ನಿನ್ ಬುದ್ಧಿಗೆ ಹೇಳಿದ್ರು ಅದು ಅರ್ಥ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಅದು ಹಾಗಲ್ಲ ಬಾವ, ನಾನು ಅವ್ರನ್ನ ಲವ್ ಮಾಡಿ ಅವ್ರು ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ, ಅವ್ರ ಕ್ಯಾರೆಕ್ಟರ್ ಮತ್ತೆ ಅವ್ರ ಗುಣ ನೋಡಿ ನಾನು ಇಷ್ಟಪಟ್ಟಿರೋದು ಅಂತ ಕನಕ ಹೇಳ್ತಿರ್ತಾಳೆ. ಸರಿ ಇವಾಗ ಲವ್ ಮಾಡ್ತಿದ್ಯಾ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಸೂರ್ಯ ಕೇಳಿದಾಗ ನೀವ್ ಏನ್ ಕೇಳೋದಕ್ಕೆ ಬರ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಬಾವ, ನೀವು ಸರಿ ಅಂತ ಹೇಳ್ದೆ ನಿಮ್ಮ ಅನುಮತಿ ಇಲ್ಲದೆ ನಾನು ಯಾವ ಮದ್ವೆನೂ ಮಾಡ್ಕೊಳ್ಳೋದಿಲ್ಲ, ನೀವು ಮನ್ಸಾರೆ ಇದಕ್ಕೆ ಒಪ್ಕೋಬೇಕು. ಇವತ್ತು ಅರುಣ್ ಅವ್ರ ಅಮ್ಮ ನನ್ನ ನೋಡೋದಕ್ಕೆ ಮನೆಗೆ ಬಂದಿದ್ರು ಅಂತ ಕನಕ ಹೇಳ್ತಿರುವಾಗ ಓಹೋ ಹೆಣ್ಣು ನೋಡೋ ಶಾಸ್ತ್ರನೂ ಮುಗ್ದೋಯ್ತಾ, ಹಾಗಾದ್ರೆ ಮದ್ವೆ ಯಾವಾಗ ಅಂತಾನು ಮಾತುಕತೆ ನಡೆದೋಗಿರ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಿರುವಾಗ ಇಲ್ಲ ಬಾವ ನೀವು ಒಪ್ಕೊಳ್ದೆ ಈ ಮದ್ವೆ ನಡೆಯೋದಿಲ್ಲ ಅಂತ ಅಮ್ಮ ಅವ್ರ ಹತ್ರ ಹೇಳ್ಬಿಟ್ರು, ನಾನು ಅದಕ್ಕೆ ಸರಿ ಅಂತ ಹೇಳಿದ್ದೀನಿ, ಬೇಕಿದ್ರೆ ಅಕ್ಕನ್ ಕೇಳಿ ಬಾವ ಅವಳು ಮನೇಲೇ ಇದ್ಲು ಅಂತ ಕನಕ ಹೇಳ್ತಿರ್ತಾಳೆ. ಆಗ ಸೂರ್ಯ ಶಾಕ್ ಆಗಿ ಏನು ಮೀನಾ ಅಲ್ಲೇ ಇದ್ಲಾ, ಸರಿ ಬಿಡು ಕನಕ ಇವಾಗ ಮಾತು ಯಾಕೆ, ನಾನು ನನ್ನ ಹೆಂಡತಿ ತಂಗಿಯಾಗಿ ನೀನು ನೋಡ್ತಾ ಇಲ್ಲ, ನಾನು ನನ್ನ ಸ್ವಂತ ತಂಗಿಯಾಗಿ ನೀನು ನೋಡ್ತಾ ಇದ್ದೀನಿ, ಈಗಲೂ ನನ್ನ ಕಣ್ಗೆ ನೀನು ಚಿಕ್ಕ ಹುಡುಗಿ ಥರನೇ ಕಾಣಿಸ್ತಾ ಇರೋದು. ಈಗ ನೀನೇ ಹೇಳಿದಲ್ಲ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೀನೇ ಅವನ್ನ ಪ್ರೀತಿ ಮಾಡಿದ್ದು ಅಂತ, ಅದೇ ದೊಡ್ಡ ತಪ್ಪು, ಅವನು ಒಳ್ಳೆಯವನು ಅಂತ ನಿನಗೆ ಗೊತ್ತಿದ್ಯಾ, ಈ ಥರ ಅರ್ಜೆಂಟಲ್ಲಿ ನಿರ್ಧಾರ ತಗೊಂಡು ಲವ್ ಮಾಡಿ ಮದುವೆ ಆಗಿ ಮದುವೆ ಆದ 6 ತಿಂಗಳಿಗೆನೆ ಕೋರ್ಟ್ ಮುಂದೆ ಹೋಗಿ ಡೈವರ್ಸ್ಗೋಸ್ಕರ ನಿಂತಿರ್ತಾರೆ. ನಾನು ಸುಮ್ಮನೆ ಈ ಮಾತು ಹೇಳ್ತಿಲ್ಲ ಕನಕ, ಇವತ್ತು ಒಂದು ಹುಡುಗಿ ಪ್ಯಾಸೆಂಜರ್ ಆಗಿ ಬಂದಿದ್ಲು, ತುಂಬಾನೇ ಅಳ್ತಾ ಇದ್ಲು, ಏನಮ್ಮ ಅಂತ ಕೇಳಿದೆ, 6 ವರ್ಷದಿಂದ ಒಬ್ಬನ ಲವ್ ಮಾಡಿ ಮದುವೆ ಮಾಡ್ಕೊಂಡೆ, ಆದರೆ ಮದುವೆ ಆದ್ಮೇಲೆ 6 ತಿಂಗಳು ಜೊತೆಲಿರಲಿಲ್ಲ ಅಂತ ಹೇಳ್ಕೊಂಡು ಅಳ್ತಾ ಇದ್ಲು, ಇವಾಗ ತಾನೇ ಕೋರ್ಟ್ ಹತ್ರ ಬಿಟ್ಟು ಬಂದು ನಮ್ಮ ಹುಡುಗಿನ, ಈಗ ತುಂಬಾ ಕಡೆ ಇದೇ ರೀತಿನೇ ನಡೀತಾ ಇರೋದು ಅಂತ ಸೂರ್ಯ ಹೇಳ್ತಿರೋವಾಗ ಬಾವ ನನ್ನ ವಿಷಯದಲ್ಲಿ ಆ ರೀತಿ ಎಲ್ಲ ಆಗೋದಿಲ್ಲ ಬಾವ ಅಂತ ಕನಕ ಹೇಳ್ತಿರ್ತಾಳೆ. ಆದ್ರೂ ಕನಕ ಸೂರ್ಯ ಹೇಳೋ ಮಾತನ್ನ ಕೇಳಿದೆ, ಅವಳ ಮನಸ್ಸಿನ ಮಾತನ್ನ ಸೂರ್ಯನ ಹತ್ರ ಹೇಳ್ತಾನೆ ಇರ್ತಾಳೆ. ನಂತರ ನೋಡ್ ಕನಕ ನಿನ್ನ ಚಿಕ್ಕ ಹುಡುಗಿ, ನಿನ್ಗೇನು ಗೊತ್ತಾಗೋದಿಲ್ಲ, ನಿನ್ಗೆ ಯಾವ ಥರ ಹುಡುಗ ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನಿನ್ಗೆ ಎಂಥ ಹುಡುಗ ಬೇಕೋ ಅಂಥ ಹುಡುಗನ್ನೇ ಕರ್ಕೊಂಡು ಬರ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅನ್ನೋದಾದ್ರೆ ನಾನು ಹೇಳೋದನ್ನು ಕೇಳು, ಎಲ್ಲ ನಾನು ನೋಡ್ಕೋತೀನಿ. ಅತ್ತೆ ಇದ್ರ ಬಗ್ಗೆ ಎಲ್ಲ ನಿನ್ನ ಹತ್ರ ಮೊದಲೇ ಹೇಳಿರ್ಬೇಕಲ್ವಾ, ಅದು ಅಲ್ಲದೆ ಅವರೇ ಹೇಳಿದಾರಲ್ವಾ ನನ್ನ ಅನುಮತಿ ಇಲ್ಲದೆ ಏನು ಮದುವೆ ನಡೆಯೋದಿಲ್ಲ ಅಂತ, ಯಾಕಂದ್ರೆ ಅವ್ರಿಗೆ ತುಂಬಾನೇ ಚೆನ್ನಾಗಿ ಅನುಭವ ಇದೆ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ನೀನು ಇನ್ನು ಚಿಕ್ಕ ಹುಡುಗಿ, ನಿನಗೆ ಅದ್ರ ಬಗ್ಗೆ ಯಾವ ಐಡಿಯಾನೂ ಇರೋದಿಲ್ಲ, ನಿನಗೆ ಯಾವ್ದು ಒಳ್ಳೇದೋ ಅದನ್ನ ನಾನು ನೋಡ್ಕೋತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನೇನು ಇಲ್ಲಿಂದ ಹೊರಡು ಅಂತ ಸೂರ್ಯ ಹೇಳ್ತಿರೋವಾಗ ಕನಕ ಅಳ್ತಾ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮೀನಾ ಅಂಗಡಿಗಳಿಗೆಲ್ಲ ಹೂ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಅರುಣ್ ಅವಳು ಬರೋದನ್ನೇ ಕಾಯ್ಕೊಂಡು ನಿಂತಿರ್ತಾನೆ. ಮೀನಾ ತನ್ನ ಗಾಡಿ ಹತ್ತಿ ಹೋಗ್ತಿರ್ಬೇಕಾದ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅರುಣ್ ಬರ್ತಾನೆ. ಸರಿ ಏನು ಹೇಳಿ ಅಂತ ಮೀನಾ ಕೇಳಿದಾಗ ನೋಡಿ ನನ್ನ ಬಗ್ಗೆ ನಿಮ್ಮ ಗಂಡ ಏನು ಹೇಳಿದಾರೋ ಅಂತ ಗೊತ್ತಿಲ್ಲ ಅಂತ ಅರುಣ್ ಹೇಳ್ತಿರೋವಾಗ ಅವ್ರು ಹೇಳೋದು
ಗೊತ್ತಿರಲಿ, ನೀವೇನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಮೊದಲು ಹೇಳಿ ಅಂತ ಮೀನಾ ಕೇಳ್ತಾಳೆ. ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಕನಕನೂ ನನ್ನ ತುಂಬಾ ಇಷ್ಟಪಡ್ತಿದ್ದಾಳೆ. ಇದು ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಅರುಣ್ ಹೇಳ್ತಿರುವಾಗ, ಅದು ದೇವಸ್ಥಾನದಲ್ಲೇ ಗೊತ್ತಾಯ್ತಲ್ಲ, ಕನಕ ತಾನು ಇಷ್ಟಪಟ್ಟಿರೋ ಹುಡುಗನ ತೋರಿಸ್ತೀನಿ, ನಿಮ್ಮ ಹತ್ರ ಮಾತಾಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ಲು. ಆದರೆ ಅದು ನೀವು ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ನೋಡಿ, ನಾನೇನು ಕೆಟ್ಟವನಲ್ಲ, ಕನಕನ ಮದುವೆ ಮಾಡ್ಕೋಬೇಕು ಅಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ. ಇದುವರೆಗೂ ನನ್ನ ಜೀವನದಲ್ಲಿ ನಾನು ಯಾರನ್ನೂ ಲವ್ ಮಾಡಿಲ್ಲ. ಹೇಳಬೇಕು ಅಂತಂದ್ರೆ ನನಗೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಕೂಡ ಇರಲಿಲ್ಲ. ಕನಕನ್ ನಾನು ಯಾವತ್ತು ಮೀಟ್ ಮಾಡಿದ್ನೋ ಅವತ್ತೇ ನನ್ನಲ್ಲಿ ಹೊಸ ಬದಲಾವಣೆ ಬಂತು ಅಂತ ಅರುಣ್ ಹೇಳ್ತಿರುವಾಗ, ಕನಕನೂ ಅಷ್ಟೇ ಮದುವೆ ಮಾಡ್ಕೋಬೇಕು ಅಂತ ಅವಳು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾವ್ ಯಾವಾಗಲೇ ಕೇಳಿದ್ರು ಕೂಡ ಇವಾಗ ಬೇಡ ಅಂತ ಮುಂದಕ್ಕೆ ಹಾಕ್ತಾನೆ ಇದ್ಲು. ಹೀಗೆ ಅವಳ ಮನಸ್ಸು ಬದಲಾಗಿರೋದು ನಿಮ್ಮಿಂದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಮೀನಾ ಹೇಳ್ತಿರ್ತಾಳೆ. ನೋಡಿ, ಇದು ಸ್ಕೂಲಲ್ಲಿ ಆಗಿರೋ ಲವ್ ಅಥವಾ ಚಿಕ್ಕ ವಯಸ್ಸಲ್ಲಿ ಆಗಿರೋ ಲವ್ ಅಲ್ಲ, ಬಂದು ಹೊರಟೋಗೋದಕ್ಕೆ. ಒಬ್ರು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಮನೆ ಪರಿಸ್ಥಿತಿಗಳು ಹೇಗೆ ಅಂತ ತಿಳ್ಕೊಂಡು ಇಬ್ರು ಮೆಚೂರ್ ಆಗಿದ್ದಾಗಲೇ ಲವ್ ಬಂದಿರೋದು ಅಂತ ಅರುಣ್ ಹೇಳ್ತಿರುವಾಗ, ಅರುಣ್ ಮಾತಾಡ್ತಿರೋ ಮಾತು ನನಗೆ ಸರಿ ಅನ್ಸೋ ರೀತಿ ಅನಿಸ್ತಿರುತ್ತೆ. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ನಾನು ಕನಕನ ಚೆನ್ನಾಗಿ ನೋಡ್ಕೋತೀನಿ. ಕನಕನ್ ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿನ ಕೂಡ ನನ್ನ ಫ್ಯಾಮಿಲಿ ಅಂತ ನೋಡ್ಕೋತೀನಿ. ನಾನೇನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತೀನಿ. ನಮಗ್ ಸ್ವಂತದವ್ರು ಅಂತ ಯಾರೂ ಇಲ್ಲ. ನಾನು ಮತ್ತೆ ನಮ್ಮಮ್ಮ ಇಬ್ಬರೇ ಇರೋದು. ನಾನು ಬರೀ ನನ್ನ ಹೆಂಡತಿಯಾಗಿ ಬೇಕು ಅಂತ ಕನಕನ್ನ ಇಷ್ಟಪಡ್ತಾ ಇಲ್ಲ. ನಮ್ಮಮ್ಮನಿಗೆ ಒಬ್ಳು ಒಳ್ಳೆ ಸೊಸೆಯಾಗಿ ಒಬ್ಳು ಮಗಳಾಗಿರುವಂತ ಹುಡುಗಿ ಬೇಕು ಅಂತ ಹುಡುಕ್ತಾ ಇರೋದು. ನಾನು ಕನಕನ ಹಾಗೆ ನೋಡಿದ್ದೀನಿ. ಅವಳು ನನ್ನ ಜೀವನದಲ್ಲಿ ಬಂದ್ರೆ ನನ್ನ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮಮ್ಮ ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ತಂಗಿ ಜೀವನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ಕನಕ ಲವ್ ಮಾಡೋದಕ್ಕೆ ಮುಂಚೆ ಹಾಕಿದ ಕಂಡೀಷನ್ ಏನಂತ ನಿಮ್ಗೆ ಗೊತ್ತಾ? ಇಬ್ರು ಮನೆಯಲ್ಲಿ ಪೂರ್ತಿ ಒಪ್ಕೊಂಡ್ರೆ ಮಾತ್ರ ಈ ಮದುವೆ ನಡೆಯುತ್ತೆ ಅಂತ ಹೇಳಿದ್ಲು. ಅದೇ ರೀತಿ ನಾನು ಅನ್ಕೋತಿದ್ದೀನಿ ಅಂತ ಅರುಣ್ ಹೇಳ್ತಿರುವಾಗ, ಕನಕ ಯಾವತ್ತೂ ನಮ್ಮ ಮನೆಯವ್ರ ಮಾತನ್ನ ಮೀರಿ ಏನೇನು ಮಾಡಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅದು ನನಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಬಂದು ಕೇಳ್ಕೊತಾ ಇದ್ದೀನಿ, ನೀವೇ ನಮ್ಮ ಮದುವೆ ನಡೆಯೋದಕ್ಕೆ ಹೇಗಾದ್ರೂ ಸಹಾಯ ಮಾಡಬೇಕು. ಯಾಕಂದ್ರೆ ನಾನು ಯಾರಿಗ ಇಷ್ಟ ಇಲ್ಲ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವಳು ಇಷ್ಟಪಟ್ಟಂಗೆ ಮದುವೆ ಆಗಬಾರ್ದು ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಅರುಣ್ ಹೇಳ್ತಿರುವಾಗ, ಅಯ್ಯೋ ಏನ್ ನೀವು ಈ ರೀತಿ ಎಲ್ಲ ಹೇಳ್ತಿದ್ದೀರಲ್ಲ, ಅವಳು ಇಷ್ಟಪಟ್ಟಂಗೆ ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ. ಅವಳು ಖುಷಿಯಾಗಿರೋದೇ ನನ್ನ ಖುಷಿ ಅಂತ ಮೀನಾ ಹೇಳ್ತಿರ್ತಾಳೆ. ಹಾಗಾದ್ರೆ ಈ ಸಮಸ್ಯೆಗೆ ನೀವೇ ಒಂದು ಪರಿಹಾರ ಹೇಳಬೇಕು. ನಾನು ಯಾರನ್ನು ಹುಡ್ಕೊಂಡು ಹೋಗಿ ಜಗಳ ಮಾಡಿಲ್ಲ, ಅದನ್ನ ಮಾಡಿದ್ದೆ ನಿಮ್ ಗಂಡ ಅಂತ ಅರುಣ್ ಹೇಳ್ತಿರೋವಾಗ, ನೋಡಿ, ಅವ್ರು ಬೇಕು ಅಂತ ಯಾರ ಮೇಲೂ ಜಗಳ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ ಕಡೆಯಿಂದನೂ ಕೆಲವು ತಪ್ಪಾಗಿದೆ. ಅವ್ರ ಕಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿರೋದ್ರಲ್ಲೇ ನೀವು ಸರಿಯಾಗಿ ನ್ಯಾಯನೇ ಕೊಡ್ಲಿಲ್ಲ. ನೀವು ಬೇಕು ಅಂತಾನೆ ನಿಮ್ ಸೇಡ್ನ ತೀರ್ಸ್ಕೊಳ್ಳೋದಕ್ಕೆ ಅಂತಾನೆ ನೋಡಿದ್ರಿ. ಸರಿ ಬಿಡಿ, ಇವಾಗ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇದರಿಂದಾಗಿ ಕನಕನೇ ನೋವು ಅನುಭವಿಸ್ತಿದ್ದಾಳೆ ಅಂತ ಮೀನಾ ಹೇಳ್ತಿರ್ತಾಳೆ. ನೋಡಿ, ನೀವೇ ಹೇಗಾದ್ರೂ ಮಾಡಿ ನನ್ನ ಮತ್ತೆ ಕನಕನ್ ಮದ್ವೆ ಮಾಡಿಸ್ಬೇಕು. ನಿಮ್ಮ ಹತ್ರ ಬಂದು ಕೇಳಿದ್ರೆ ಇದು ಸರಿ ಹೋಗುತ್ತೆ ಅಂತ ನನ್ಗೆ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಕನಕನ್ ಮೇಲೆ ನಿಮ್ಗೆ ತುಂಬಾನೇ ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಅರುಣ್ ಹೇಳ್ತಿರ್ತಾನೆ. ನೋಡಿ, ಇದನ್ನ ನನ್ನೊಬ್ಳೆ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಇದನ್ನ ನಮ್ಮಮ್ಮ ಮತ್ತೆ ನಮ್ಮ ಯಜಮಾನರು ಎಲ್ಲರೂ ಸೇರಿ ನಿರ್ಧಾರ ಮಾಡಬೇಕು. ಆಗ್ಲೇ ಈ ಮದುವೆ ನಡೆಯೋದು ಅಂತ ಮೀನಾ ಹೇಳ್ತಿರ್ತಾಳೆ. ಆದ್ರೂ ನಿಮ್ಮ ತಂಗಿ ಇಷ್ಟನೇ ಅಲ್ವಾ ಮೊದಲು ಮುಖ್ಯ ಆಗಿರೋದು. ನೋಡಿ, ಇದಕ್ಕೂ ಮೇಲೆ ಹೇಳೋದಕ್ಕೆ ಏನೂ ಇಲ್ಲ. ನೀವು ಒಳ್ಳೆ ತೀರ್ಮಾನ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಅರುಣ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮನೆಗೆ ಬಂದು ಮೀನಾಗೋಸ್ಕರ ಅಂತ ಕಾಯ್ತಿರ್ತಾನೆ. ಅಷ್ಟರಲ್ಲಿ ಮೀನಾ ಮನೆಗೆ ಬಂದಾಗ ಸೂರ್ಯ ಕೋಪದಿಂದ ಮೀನನ್ನೇ ಗುರಾಯಿಸ್ತಿರ್ತಾನೆ. ರೀ, ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು ಅಂತ ಮೀನಾ ಕೇಳಿದಾಗ, ಎಲ್ಲಿಗೆ ಹೋಗಿ ಬರ್ತಿದ್ಯಾ ನೀನು ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಏನು ಹೇಳ್ದೆ ಸುಮ್ಮನೆ ಇರಬೇಕಾದ್ರೆ, ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತ ಸೂರ್ಯ ಗದರ್ತಾನೆ. ಅದು ರೀ, ಅದೇನು ಅಂತಂದ್ರೆ ಅಂತ ಮೀನಾ ಕೇಳ್ತಿರುವಾಗ, ಬೆಳಿಗ್ಗೆ ಜಾತಕ ತಗೊಂಡೋಗಿ ನಿಮ್ಮ ಅಮ್ಮನ ಹತ್ರ ಕೊಡು ಅಂತ ಹೇಳಿದ್ದಕ್ಕೆ ಏನಂದೆ ಹೇಳು? ನನ್ಗೆ ಹೂವಿನ ಆರ್ಡರ್ ಇದೆ, ನನಗೆ ಟೈಮ್ ಇಲ್ಲ ಅಂತ ಹೇಳ್ದೆ ಅಲ್ವಾ? ಹಾಗಾದ್ರೆ ಇಷ್ಟೊತ್ತವರೆಗೂ ಹೂ ಆಗ್ತಿದ್ದ ಅಂತ ಸೂರ್ಯ ಕೇಳ್ತಿರುವಾಗ ಮೀನಾ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಎಷ್ಟೇ ಆದ್ರೂ ಹೂವಿನ ವ್ಯಾಪಾರ ಮಾಡೋಡಲ್ವಾ, ಹಾಗಾಗಿ ನನ್ನ ಕಿವಿಗೆ ಹೂ ಇಡೋದಕ್ಕೆ ಎಷ್ಟೊತ್ತಾಗುತ್ತೆ ಹೇಳಿ ನಿನ್ಗೆ ಅಂತ ಸೂರ್ಯ ಹೇಳ್ತಿರುವಾಗ, ರೀ, ನೀವೇನ್ ಮಾತಾಡೋದಕ್ಕೆ ಬರ್ತಿದ್ದೀರಾ, ಅದೇನು ಅಂತ ಸರಿಯಾಗಿ ಡೈರೆಕ್ಟ್ ಆಗಿ ಹೇಳಿ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ, ಅಲ್ಲ, ನಿಮ್ಮ ಅಮ್ಮನ ಮನೆಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಮನೆಗೆ ಹೋಗಿದ್ಯಲ್ಲ, ಹೊಸದಾಗಿ ಸುಳ್ಳು ಬೇರೆ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ಯಾ? ಇದಕ್ಕೆ ಹೇಳೋದು ಮನುಷ್ಯರು ಯಾವಾಗ ಹೇಗೆ ಬದಲಾಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ಹಾಗೇನಿಲ್ಲ ರೀ, ಅರುಣ್ ಮನೆಯಿಂದ ಅವ್ರ ಅಮ್ಮ ಬರ್ತಿದ್ದಾರೆ ಅಂತ ಕನಕ ಫೋನ್ ಮಾಡಿ ಕರೆದ್ಲು, ಅದಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಮೀನಾ ಹೇಳ್ತಿರ್ತಾಳೆ. ಓ, ಹಾಗಾದ್ರೆ ನೀನು ಇಲ್ಲಿಂದ ಹೋಗ್ಬೇಕಾದ್ರೆ ಫೋನ್ ಮಾಡಿ ಕರೆದಿಲ್ಲ ಅಥವಾ ಆಚೆ ಇದ್ದಾಗ ಫೋನ್ ಮಾಡಿ ಕರೆದಿಲ್ಲ ಅಂತ ಸೂರ್ಯ ಕೇಳ್ತಿರುವಾಗ, ಇಲ್ಲ ರೀ, ಇಲ್ಲಿಂದ ಹೋಗೋದಕ್ಕೂ ಮುಂಚೆನೆ ಫೋನ್ ಮಾಡಿ ಕರೆದಿದ್ಲು ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯ ಕೋಪ ಮಾಡ್ಕೋತಾನೆ. ಆಗ ಏನ್ ಮಾಡೋದ್ರಿ, ಮನೇಲಿ ದೊಡ್ಡವರು ಅಂತ ಮಾತಾಡೋದಕ್ಕೆ ಯಾರಾದ್ರೂ ಇರ್ಬೇಕಲ್ವಾ? ನಿಮ್ಗೆ ಹೇಳಿದ್ರೆ ಏನ್ ಪ್ರಯೋಜನ ಹೇಳಿ? ನಿಮ್ಗೆ ಹೇಳಿದ್ರೆ ಕೋಪ ಮಾಡ್ಕೋತಿದ್ರಿ ಅಂತ ಮೀನಾ ಹೇಳ್ತಿರುವಾಗ, ಕನಕ ಕಾರ್ ಗ್ಯಾರೇಜ್ ಹತ್ರ ಬಂದಿದ್ಲು ಅಂತ ಸೂರ್ಯ ಹೇಳ್ತಾನೆ. ಏನೋ ಅಲ್ಲಿಗೆ ಬಂದಿದ್ಲ ಕನಕ ಅಂತ ಮೀನಾ ಆಶ್ಚರ್ಯದಿಂದ ಕೇಳಿದಾಗ, ಕನಕ ಹೇಳಿದ್ನಲ್ಲ ಸೂರ್ಯ ಮೀನಿನ ಹತ್ರ ಹೇಳಿ, ಕನಕ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ನೀನು ಅವಾಗ ಅಲ್ಲೇ ಇದ್ದೆ ಅಂತ. ಅಲ್ಲ, ಕನಕ ನನ್ನ ಹತ್ರ ಸುಳ್ಳು ಹೇಳ್ಬೋದು, ಯಾಕಂದ್ರೆ ಅರುಣ್ ಮೇಲೆ ಅವಳಿಗೆ ಪ್ರೀತಿ ಬಂದಿದೆ ಅದಕ್ಕೆ. ಆದ್ರೆ ನೀನ್ ಸುಳ್ಳು ಹೇಳಿ ಹೋಗಿದ್ಯಲ್ಲ, ಅದೇ ನನ್ಗೆ ಆಶ್ಚರ್ಯ ಆಗಿದ್ದು ಅಂತ ಸೂರ್ಯ ಹೇಳ್ತಿರ್ತಾನೆ. ಇದರ ಸುಳ್ಳು ಹೇಳೋದಕ್ಕೆ ಏನಿದೆ ಹೇಳಿ? ಇದೆಲ್ಲ ಸಮಾಧಾನವಾಗಿ ನಿರ್ಧಾರ ತಗೋಬೇಕಾಗಿರೋದು. ಸ್ಟಾರ್ಟಿಂಗ್ ಅಲ್ಲೇ ಹೊಡಿ ಬಡಿ ಅಂತ ನಿಂತ್ಕೊಂಡ್ರೆ ಏನ್ ಚಂದ ಹೇಳಿ? ಅರುಣ್ ಕೂಡ ಅಷ್ಟೇ ನನ್ನ ರೋಡಲ್ಲಿ ನಿಲ್ಸಿ ಮಾತಾಡಿದ್ರು ಅಂತ ಮೀನಾ ಹೇಳ್ತಿರುವಾಗ, ಏನೋ ಅವ್ನು ನಿನ್ನ ಹತ್ರ ಬಂದು ಮಾತಾಡಿದ್ನ, ಏನ್ ಹೇಳ್ದ ಅವನು ಅಂತ ಸೂರ್ಯ ಕೋಪದಿಂದ ಕೇಳ್ತಿರ್ತಾನೆ. ಹೇಗಾದ್ರೂ ಮಾಡಿ ನೀವೇ ಈ ಮದ್ವೆ ನಡೆಸಬೇಕು, ನಾನು ತುಂಬಾ ಕನಕನ್ ಲವ್ ಮಾಡ್ತಾ ಇದ್ದೀನಿ, ಅವಳೇ ನನ್ನ ಹೆಂಡತಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ರು ಅಂತ ಮೀನಾ ಹೇಳ್ತಿರುವಾಗ, ಓಹೋ, ಅವ್ನು ನಿರ್ಧಾರ ಮಾಡ್ಬಿಟ್ರೆ ಆಗೋಯ್ತಾ? ಕನಕ ನಮ್ಮ ಪಕ್ಕದ ಮನೆ ಹುಡುಗಿನ ಅಂತ ಸೂರ್ಯ ರೇಗಾಡ್ತಾನೆ. ನೋಡಿ, ಅವ್ರ ಈ ವಿಷಯದಲ್ಲಿ ತುಂಬಾನೇ ಗಟ್ಟಿ ನಿರ್ಧಾರದಲ್ಲಿದ್ದಾರೆ ಅಂತ ಮೀನಾ ಹೇಳ್ತಿರುವಾಗ, ಅವ್ನ ನಿರ್ಧಾರ ತಗೊಂಡೋಗಿ ತಿಪ್ಪೆಗಾಕ ಕೇಳು. ಅಲ್ಲ ಪಾಪ, ಹಾವು ಒಂದ್ ಕಡೆ ಕೂತಿದ್ಯಲ್ಲ ಅಂತ ಅನ್ಕೊಂಡು ತಮ್ಮ ಕಾಲಲ್ಲೇ ತಗೊಂಡೋಗಿ ಕಚ್ಚು ಅಂತ ಕೊಡೋದಕ್ಕಾಗುತ್ತೇನೆ? ಅದೇ ರೀತಿ ಅರುಣ್ ಕೂಡ 2 ತಲೆ ನಾಗರ
ಲವ್ ಅಂತ ಸೂರ್ಯ ಹೇಳ್ತಿರೋವಾಗ, ನೋಡ್ರಿ ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ, ನೀವು ನೋಡ್ತಿರೋದು ಸರಿ ಇಲ್ಲ ರೀ ಅಂತ ಮೀನಾ ಹೇಳ್ತಿರ್ತಾಳೆ. ನೋಡೇ ಮೀನಾ, ನಾನು ನೋಡೋ ರೀತಿ ಕರೆಕ್ಟಾಗೇ ಇದೆ, ಸುಮ್ಮನೆ ಜಾಸ್ತಿ ಮಾತಾಡಬೇಡ ಅಂತ ಸೂರ್ಯ ರೇಗಾಡ್ತಾನೆ. ಹೌದು ಕನ್ಕನ್ಗೆ ನೀವು ಕೊನೆಗೆ ಏನು ಹೇಳಿದ್ರಿ ಅಂತ ಮೀನಾ ಕೇಳಿದಾಗ, ಸರಿಯಾಗಿ ಹೇಳಿ ಬಂದಿದ್ದೀನಿ, ನಿನ್ಗೆ ಅರುಣ್ ಸೆಟ್ ಆಗೋದಿಲ್ಲ, ನಿನಗೆ ಸೆಟ್ ಆಗುವಂಥ ಹುಡುಗನ ನಾನೇ ನೋಡ್ತೀನಿ ಅಂತ ಹೇಳಿದ್ದೀನಿ. ಅವಳು ಚೆನ್ನಾಗಿ ಓದಿರೋಳ ಕಣೆ, ಅರ್ಥ ಮಾಡ್ಕೋತಾಳೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರೋವಾಗ, ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಿದ್ದೀರಾ, ಅರುಣ್ಗೆ ಏನು ಕಮ್ಮಿ ಆಗಿದೆ ಹೇಳಿ, ಒಳ್ಳೆ ಕೆಲಸ ಇದೆ, ಚೆನ್ನಾಗೂ ಇದ್ದಾನೆ, ಒಳ್ಳೆ ಹುಡುಗ ಅಂತ ಮೀನಾ ಹೇಳ್ತಿರೋವಾಗ ಸೂರ್ಯ ಕೋಪದಿಂದ ಮೀನನ್ನೇ ಗುರಾಯಿಸ್ತಿರ್ತಾನೆ. ನೋಡಿ ನಾನು ನೀವು ಕಮ್ಮಿ ಅಂತ ಹೇಳ್ತಿಲ್ಲ ರೀ, ಯಾರೇ ಬಂದರೂ ಕೂಡ ನನಗೆ ನೀವೇ ಮುಖ್ಯ, ನೀವು ಹೇಳೋ ಮಾತೇ ನನಗೆ ಮುಖ್ಯ ರೀ ಅಂತ ಮೀನಾ ಹೇಳ್ತಿರೋವಾಗ, ಓಹೋ ಅದಕ್ಕೆ ಅಲ್ವ ನನ್ನ ಹತ್ರ ಸುಳ್ಳು ಹೇಳಿ ವಿಷಯ ಮುಚ್ಚಿಟ್ಟು ಅಲ್ಲಿಗೆ ಹೋಗಿದ್ದು ಅಂತ ಸೂರ್ಯ ಕೇಳ್ತಾನೆ. ನೋಡಿ ಈ ವಿಷಯನ ದೊಡ್ಡದು ಮಾಡಬೇಡಿ, ಬೆಳಿಗ್ಗೆನೇ ಹೇಳಿದ್ರೆ ನೀವು ಕಿರ್ಚಾಡ್ತೀರಾ ಅಂತ ನಾನು ಸುಮ್ಮನಾದೆ ಅಷ್ಟೇ, ಅವರಿಬ್ಬರಿಗೂ ಮದುವೆ ಮಾಡಿದ್ರೆ ಅವರಿಬ್ಬರು ಚೆನ್ನಾಗಿರ್ತಾರೆ ಅಂತ ನಾನು ಅನ್ಕೋತಿದ್ದೀನಿ ರೀ ಅಂತ ಮೀನಾ ಹೇಳ್ತಿರೋವಾಗ, ಅದು ಕನ್ಸಲ್ಲೂ ನಡೆಯೋದಿಲ್ಲ, ಅದಕ್ಕೆ ನಾನು ಒಪ್ಪೋದೂ ಇಲ್ಲ ಅಂತ ಸೂರ್ಯ ಖಂಡಿತವಾಗಿ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಮೀನಾಕ್ ಶಾಕ್ ಆಗುತ್ತೆ. ಅಕಸ್ಮಾತ್ ಹಂಗೇನಾದ್ರೂ ಮದ್ವೆ ಆಯ್ತು ಅಂತಾನೆ ಅನ್ಕೋ, ನಿನ್ನನ್ನು ಅಲ್ಲಿಗೆ ಕಳ್ಸೋದೇ ಇಲ್ಲ, ಹಾಗೇನಾದ್ರೂ ನೀನೇ ನನ್ನ ಬೇಡ ಅಂತ ತೀರ್ಮಾನ ಮಾಡಿದ್ರೆ ಅಂತಂದ್ರೆ ನಿನ್ ಪಾಳಕ್ಕೆ ನೀನು ಹೋಗ್ತಾ ಇರ್ಬೋದು ಅಂತ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿ ಮೀನಾಕ್ ತುಂಬಾನೇ ನೋವಾಗುತ್ತೆ. ನಂತರ ಸೂರ್ಯ ಕೋಪದಿಂದ ಗುರಾಯಿಸ್ಕೊಂಡು ಸೀದಾ ಮನೆಯೊಳಗಡೆ ಹೊರಟೋಗ್ಬಿಡ್ತಾನೆ. ಸೂರ್ಯ ನಿರ್ಧಾರದಿಂದ ಮೀನಾಕ್ ತುಂಬಾನೇ ನೋವಾಗಿ ಅಳ್ತಾ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.